ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 85ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನನ್ನು ಕುರಿತು ಸಂಜಯನು ಹೇಳುತ್ತಿರುವನು. ರಾಜೇಂದ್ರ, ಹೀಗೆ ಕಪಿಧ್ವಜನಾದ ಅರ್ಜುನನು ವೇಗದಿಂದ ಹೋಗುವುದನ್ನು ಕಂಡು ಕೌರವರ ಕಡೆಯ 90 ರಥಗಳು ಅವನನ್ನು ಎದುರಿಸಿ ತಡೆದವು. ಯುದ್ಧದಲ್ಲಿ ಜಯಿಸಬೇಕು ಅಥವಾ ಸಾಯಬೇಕು ಹೀಗೆಂದು ದೃಢ ಪ್ರತಿಜ್ಞೆ ಮಾಡಿ ಬಂದ ಸಂಶಪ್ತಕರು ಅರ್ಜುನನನ್ನು ಮುತ್ತಿದರು. ಆಗಲೂ ಕೃಷ್ಣನು ಅರ್ಜುನನ ರಥವನ್ನು ಕರ್ಣನ ರಥವಿದ್ದ ಕಡೆಗೆ ವೇಗವಾಗಿ ಬಿಡುತ್ತಿರುವುದನ್ನು ನೋಡಿ ಸಂಶಪ್ತಕರು ಕರ್ಣನ ಕಡೆಗೆ ಹೋಗುತ್ತಿದ್ದ ಅರ್ಜುನನ ಮೇಲೆ ಬಾಣಗಳನ್ನು ಕರೆದರು. ಹೀಗೆ ಆತುರದಿಂದ ಬರುತ್ತಿದ್ದ ಆ 90 ಮಂದಿ ಸಂಶಪ್ತಕ ರಥಿಕರನ್ನು ಅರ್ಜುನನು ತನ್ನ ಬಾಣಗಳಿಂದ ಹೊಡೆದು ಅವರ ರಥಾಶ್ವ ಧ್ವಜ ಚಾಪಗಳನ್ನೆಲ್ಲ ತುಂಡು ಮಾಡಿದನು. ಅವರು ಅಷ್ಟು ಮಂದಿಯು ಪುಣ್ಯ ಕ್ಷಯವಾದ ಮೇಲೆ ಸ್ವರ್ಗ ವಿಮಾನಗಳಿಂದ ಕೆಳಕ್ಕೆ ಬೀಳುವ ಪುಣ್ಯಶಾಲಿಗಳಂತೆ ರಥದಿಂದ ಕೆಳಕ್ಕೆ ಬಿದ್ದು ಸತ್ತರು. ಆಗ ಕೆಲವು ಮಂದಿ ಕೌರವರು ಚತುರಂಗದೊಡಗೂಡಿ ಬಂದು ನಿರ್ಭಯವಾಗಿ ಅರ್ಜುನನನ್ನು ಎದುರಿಸಿದರು. ಆ ಸೈನ್ಯದಲ್ಲಿದ್ದ ರಥ ಗಜ ತುರಗ ಪದಾತಿ ಸಮೂಹಗಳೆಲ್ಲ ಮೊತ್ತಕ್ಕೆ ಬಂದು ಅರ್ಜುನನ ಮೇಲೆ ಶಕ್ತಿ ವೃಷ್ಟಿ ತೋಮರ ಪ್ರಾಸ ಗದೆ ಕತ್ತಿ ಬಾಣ ಮೊದಲಾದವುಗಳನ್ನು ಪ್ರಯೋಗಿಸಿ ಅವನನ್ನು ಮುಚ್ಚಿದವು. ಅಂತರಿಕ್ಷವನ್ನೇ ಮರೆಸುವಂತಿದ್ದ ಆ ಶಸ್ತ್ರ ವರ್ಷಗಳನ್ನೆಲ್ಲ ಅರ್ಜುನನು ಸೂರ್ಯನು ಅಂಧಕಾರವನ್ನು ನೀಗಿಸುವಂತೆ ತನ್ನ ಬಾಣಗಳಿಂದ ಭೇದಿಸಿ ನಾಶ ಮಾಡಿದನು. ಇಷ್ಟರಲ್ಲಿ ನಿನ್ನ ಮಗನ ಆಜ್ಞೆಯಿಂದ ಮ್ಲೇಚ್ಛ ಸೈನ್ಯಗಳು 1300 ಮತದಾನಗಳ ಗುಂಪನ್ನು ಮುಂದೆ ಬಿಟ್ಟು ಪಾರ್ಶ್ವ ಭಾಗದಿಂದ ಅರ್ಜುನನನ್ನು ಎದುರಿಸಿ ಬಂದು ಕರ್ಣಿ, ನಾರಾಚ, ನಾಳಿಕ, ಕರ್ಪಣ, ಭಿಂಡಿವಾಲ ಮೊದಲಾದ ವಿವಿಧ ಆಯುಧಗಳನ್ನು ಅರ್ಜುನನ ಮೇಲೆ ಬೀಸಿದನು. ಅರ್ಜುನನು ಆ ಗಜಯೋಧರ ಶಸ್ತ್ರ ವರ್ಷವನ್ನೆಲ್ಲ ಬಾಣಗಳಿಂದ ಭೇದಿಸಿ ಕೆಡಹಿದನು. ಅಲ್ಲದೆ ಆ ಆನೆಗಳನ್ನೆಲ್ಲ ಧ್ವಜ ಪತಾಕೆಗಳೊಡನೆಯೂ ಮಾವುತರೊಡನೆಯೂ ಬೆಟ್ಟಗಳನ್ನು ಉರುಳಿಸುವಂತೆ ತನ್ನ ವಿವಿಧ ಬಾಣಗಳಿಂದ ಕೊಂದು ಕೆಡಹಿದನು. ಸುವರ್ಣಾಲಂಕೃತಗಳಾದ ಆ ಆನೆಗಳೆಲ್ಲ ಅಗ್ನಿ ಜ್ವಾಲೆಯಿಂದ ಕೂಡಿದ ಪರ್ವತಗಳಂತೆ ಬಿದ್ದವು. ಆ ಕಡೆ ಅರ್ಜುನನ ಗಾಂಧೀವ ಧ್ವನಿಯು ಪ್ರಬಲವಾಯಿತು. ಇತ್ತಲಾಗಿ ಸತ್ತು ಬೀಳುವ ಕೌರವ ಸೇನೆಯ ಆಕ್ರಂದನ ಧ್ವನಿಯು ಪ್ರಬಲವಾಯಿತು. ಸತ್ತುಳಿದ ಆನೆಗಳು ಭಯದಿಂದ ಓಡುತ್ತಿದ್ದವು. ಹಾಗೆಯೇ ಕುದುರೆಗಳು ತಮ್ಮ ಮೇಲಿನ ವೀರರನ್ನು ಕಳೆದುಕೊಂಡು ಅಂಕೆಯಿಲ್ಲದೆ ನಾನಾ ಕಡೆಗೆ ಓಡಿದವು. ರಥಿಕರಿಲ್ಲದ ಸಾವಿರಾರು ರಥಗಳು ಗಂಧರ್ವ ನಗರಗಳಂತೆ ಕಾಣಿಸುತ್ತಿದ್ದವು. ಕುದುರೆಯ ರಾವುತರು ಅಲ್ಲಲ್ಲಿ ಅನೇಕ ಸಂಖ್ಯೆಯಿಂದ ಸತ್ತು ಬಿದ್ದಿದ್ದರು. ಅರ್ಜುನನ ಬಾಹುಬಲವೆಂಥದೆಂದು ಆಗ ಎಲ್ಲರಿಗೂ ಸ್ಪಷ್ಟವಾಯಿತು. ಅವನೊಬ್ಬನೇ ರಥ ಗಜ ತುರಗಗಳನ್ನೆಲ್ಲ ಧ್ವಂಸ ಮಾಡಿದನು. ಇಷ್ಟರಲ್ಲಿ ಬೇರೆ ಕೆಲವು ಗಜ ತುರಗ ಪದಾತಿ ಸೈನ್ಯಗಳು ಆರ್ಭಟಿಸುತ್ತಾ ಅರ್ಜುನನನ್ನು ಮುತ್ತಿಕೊಂಡವು. ಹೀಗೆ 3 ಬಗೆಯ ಸೈನ್ಯವು ಅರ್ಜುನನೊಬ್ಬನನ್ನು ಆವರಿಸಿಕೊಂಡುದನ್ನು ನೋಡಿ ಅತ್ತಲಾಗಿ ಬೇರೆ ಕಡೆ ಯುದ್ಧ ಮಾಡುತ್ತಿದ್ದ ಭೀಮನು ಮೃತಶೇಷರಾಗಿ ಇನ್ನೂ ಹೋರಾಡುತ್ತಿದ್ದ ನಿನ್ನ ಕಡೆಯ ರಥಿಕರನ್ನು ಅಲ್ಲಿಯೇ ಬಿಟ್ಟು ಅರ್ಜುನನ ರಥವಿದ್ದಲ್ಲಿಗೆ ಓಡಿ ಬಂದನು. ಗದಾಪಾಣಿಯಾಗಿ ಬರುತ್ತಿದ್ದ ಭೀಮನನ್ನು ಕಂಡೊಡನೆ ನಿನ್ನ ಸೈನ್ಯವು ಭಯದಿಂದ ಚದರಿ ಓಡಿಹೋಯಿತು. ಪ್ರಾಯಕವಾಗಿ ಎಲ್ಲರೂ ಸತ್ತು ಅಲ್ಪಾವಶಿಷ್ಟವಾಗಿದ್ದ ನಿನ್ನ ಸೈನ್ಯವನ್ನೆಲ್ಲ ಭೀಮನು ಬಡಿದು ಕೆಡಕಿದನು. ನಿನ್ನ ಕಡೆಯವರಿಗೆ ಅವನು ದಂಡಪಾಣಿಯಾದ ಯಮನಂತೆಯೂ ಆನೆ ಕುದುರೆ ಕಾಲಾಳುಗಳನ್ನೆಲ್ಲ ಭಕ್ಷಿಸುವುದಕ್ಕಾಗಿ ಬಂದಿರುವ ಭಯಂಕರ ಕಾಳರಾತ್ರಿಯಂತೆಯೂ ಕಾಣಿಸಿದನು. ಕೋಟೆ ಕೊತ್ತಳಗಳನ್ನು ಹೆಬ್ಬಾಗಿಲುಗಳನ್ನು ಭೇದಿಸತಕ್ಕ ಭಯಂಕರ ಗದೆಯನ್ನು ಬೀಸುತ್ತಾ ಭೀಮನು ಕುದುರೆಗಳನ್ನು ಅವುಗಳ ಮೇಲಿನ ಸವಾರರನ್ನು ಅನೇಕವಾಗಿ ಕೊಂದು ಕೆಡಕಿದನು. ಅವನು ಬೀಸಿದ ಗದೆಯು ಕಂಚಿನ ಮತ್ತು ಉಪ್ಪಿನ ಲೋಹ ಕವಚಗಳನ್ನೆಲ್ಲ ಭೇದಿಸಿ ಅನೇಕ ಯೋಧರನ್ನು ಕೊಂದಿತು. ಅವರೆಲ್ಲರೂ ರಕ್ತದಿಗ್ಧರಾಗಿ ನೆಲವನ್ನು ಕಚ್ಚುತ್ತಾ ಬಿದ್ದಿದ್ದರು. ಅವರ ಕೈ ಕಾಲು ತಲೆ ಬುರುಡೆಗಳೆಲ್ಲ ಮುರಿದು ಮಾಂಸಾಹಾರಿಗಳ ಭೋಜನ ಯೋಗ್ಯವಾಯಿತು. ಅವರ ರಕ್ತ ಮಾಂಸ ವಸೆಗಳಿಂದ ಭೀಮನ ಗದೆಗೂ ತೃಪ್ತಿ ಉಂಟಾಯಿತು. ಅಷ್ಟು ಸಾಲದೆ ಅದು ಕೌರವರ ಎಲುಬುಗಳನ್ನೆಲ್ಲ ಕಡಿದು ತಿನ್ನಲು ಆತುರಗೊಂಡಂತೆ ಭಯಂಕರವಾಗಿ ಕಾಳರಾತ್ರಿಯಂತೆ ಕಾಣಿಸಿತು. ಆಗ ಭೀಮನು 10,000 ಕುದುರೆಗಳನ್ನು ಇನ್ನೂ ಅಧಿಕ ಸಂಖ್ಯೆಯ ಪದಾತಿಗಳನ್ನು ಕೊಂದು ಗದಾಪಾಣಿಯಾದ ಯಮನಂತೆ ರಣರಂಗದೊಳಗೆಲ್ಲ ಹುಡುಕಾಡುತ್ತಿರಲು ನಿನ್ನವರು ದಂಡ್ಪಾಣಿಯಾದ ಕಾಲ ಯಮನೆ ತಮ್ಮೆದಿರಿಗೆ ಬಂದನೆಂದು ತಿಳಿದು ನಡುಗುತ್ತಿದ್ದರು. ಆಗ ಭೀಮನು ಕೋಪಗೊಂಡು ಮಕರವು ಸಮುದ್ರದಲ್ಲಿ ಪ್ರವೇಶಿಸುವಂತೆ ಗಜ ಸೈನ್ಯಕ್ಕೆ ನುಗ್ಗಿ ಗದೆಗಳಿಂದ ಅನೇಕ ಗಜಗಳನ್ನು ಬಡಿದು ಕೊಂದನು. ರೆಕ್ಕೆ ಕಡಿದ ಪರ್ವತಗಳಂತೆ ಆನೆಗಳು ಮೇಲಿನ ಧ್ವಜ ಪತಾಕೆಗಳೊಡನೆಯೂ ಮಾವುತರೊಡನೆಯೂ ಬೀಳುತ್ತಿದ್ದವು. ಹೀಗೆ ಗಜ ಸೈನ್ಯವನ್ನೆಲ್ಲ ಕೊಂದು ಭೀಮನು ತಿರುಗಿ ತನ್ನ ರಥವನ್ನೇರಿ
ಅರ್ಜುನನಿಗೆ ಬೆಂಬಲವಾಗಿ ನಿಂತನು. ನಿನ್ನ ಸೈನ್ಯವೆಲ್ಲ ನಿರುತ್ಸಾಹವಾಗಿ ಹಿಂತಿರುಗಿ ಓಡಿತು. ಎಲ್ಲರೂ ಶಸ್ತ್ರಗಳಿಂದ ಆವರಿಸಲ್ಪಟ್ಟು ಕೈಲಾಗದಂತೆ ನಿಂತು ಬಿಟ್ಟರು. ಅರ್ಜುನನು ಶಸ್ತ್ರ ವರ್ಷಗಳಿಂದ ಅವರನ್ನು ಮುಚ್ಚುತ್ತಲೇ ಇದ್ದನು. ಆನೆ ಕುದುರೆ ಕಾಲಾಳುಗಳೆಲ್ಲ ಅರ್ಜುನನ ಬಾಣಗಳಿಂದ ಗಾಯಪಟ್ಟು ಪುಷ್ಪಿತಗಳಾದ ಕಡಹದ ಮರಗಳಂತೆ ಕಾಣಿಸಿದವು. ಪ್ರಾಣಹಾರಕಗಳಾದ ಅರ್ಜುನನ ಬಾಣಗಳನ್ನು ನೋಡಿ ನಿನ್ನ ಸೈನ್ಯವು ತತ್ತರಿಸಿ ಸುತ್ತಾಡುತ್ತಿದ್ದಿತು. ಕೌರವ ಸೈನ್ಯದಲ್ಲಿ ಅರ್ಜುನನ ಬಾಣಗಳಿಂದ ಗಾಯಪಡದ ಯಾವ ಪ್ರಾಣಿಯೂ ಇರಲಿಲ್ಲ. ಕವಚಗಳೆಲ್ಲ ಹರಿದು ರಕ್ತದಿಗ್ಧವಾದ ನಿನ್ನ ಸೈನ್ಯದ ನೋಟವು ಭಯಂಕರವಾಗಿತ್ತು. ಇಷ್ಟು ಗಾಯಪಟ್ಟರೂ ನಿನ್ನ ಸೈನ್ಯವು ಅರ್ಜುನನನ್ನು ಎದುರಿಸದೆ ಬಿಡಲಿಲ್ಲ. ಕೊಲೆಗೀಡಾದ ಸ್ಥಿತಿಯಲ್ಲಿಯೂ ನಿನ್ನವರು ಪರಾಕ್ರಮವನ್ನು ತೋರಿಸುತ್ತಿದ್ದುದು ಎಲ್ಲರಿಗೂ ಆಶ್ಚರ್ಯಕರವಾಗಿದ್ದಿತು. ಆಗ ಅರ್ಜುನನ ಪರಾಕ್ರಮವನ್ನು ನೋಡಿ ನಿನ್ನವರಿಗೆ ಕರ್ಣನು ಬದುಕುವನೆಂಬ ಆಸೆಯು ಬಿಟ್ಟು ಹೋಯಿತು. ಅರ್ಜುನನ ಬಾಣಗಳನ್ನು ತಡೆಯಲಾರದೆ ಕುರುಗಳೆಲ್ಲ ದೀನ ಧ್ವನಿಯಿಂದ ಕೂಗುತ್ತಾ ದಿಕ್ಕು ದಿಕ್ಕಿಗೆ ಓಡಿದರು. ಆಗಲೂ ಬಿಡದೆ ಅರ್ಜುನನು ಬಾಣ ವರ್ಷದೊಡನೆ ಅವರನ್ನು ಬೆನ್ನಟ್ಟಿ ಪಾಂಡವ ಸೇನೆಗೆ ಹರ್ಷೋತ್ಸಾಹವನ್ನು ಉಂಟು ಮಾಡಿದನು. ನಿನ್ನ ಮಕ್ಕಳೆಲ್ಲರೂ ಆಗ ಕರ್ಣನಿದ್ದಲ್ಲಿಗೆ ಓಡಿ ಬಂದರು. ಅಗಾಧ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದವರಿಗೆ ದ್ವೀಪದಂತೆ ಅವರಿಗೆ ಕರ್ಣನು ಆಶ್ರಯನಾದನು. ಕೌರವರೆಲ್ಲ ಆಗ ವಿಷವಿಲ್ಲದ ಹಾವಿನಂತಾಗಿ ಅರ್ಜುನನ ಭಯದಿಂದ ಕರ್ಣನ ಬಳಿಯಲ್ಲಿಯೇ ಅಡಗಿದ್ದರು. ಎಲ್ಲ ಭೂತಗಳು ಮೃತ್ಯು ಭಯಕ್ಕಾಗಿ ಧರ್ಮವನ್ನು ತಮಗೆ ದಿಕ್ಕನ್ನಾಗಿ ಆಶ್ರಯಿಸುವಂತೆ ನಿನ್ನ ಮಕ್ಕಳು ಕರ್ಣನನ್ನು ಆಶ್ರಯಿಸಿದ್ದರು. ಕರ್ಣನು ಅವರೆಲ್ಲರಿಗೂ ಹೆದರಬೇಡಿರೆಂದು ಹೇಳಿ ಸಮಾಧಾನಗೊಳಿಸಿದನು. ಕೌರವ ಸೈನ್ಯವೆಲ್ಲ ಅರ್ಜುನನಿಂದ ಭಗ್ನವಾದುದನ್ನು ನೋಡಿ ಕರ್ಣನು ತನ್ನ ಬಿಲ್ಲನ್ನು ಧ್ವನಿ ಮಾಡುತ್ತಾ ಶತ್ರು ಸಂಹಾರವನ್ನು ಉದ್ದೇಶಿಸಿ ಮುಂದೆ ಹೊರಟನು. ಅರ್ಜುನನ ವಧವನ್ನೇ ಮುಖ್ಯವಾಗಿ ಉದ್ದೇಶಿಸಿ ಅವನು ಧನುಷ್ ಟಂಕಾರ ಮಾಡುತ್ತಾ ಮೊದಲು ಪಾರ್ಥನ ಕಣ್ಣಿದಿರಾಗಿ ಪಾಂಚಾಲರನ್ನು ಬೆನ್ನಟ್ಟಿದನು. ಅನೇಕ ರಾಜರು ಕೋಪದಿಂದ ಕೆಂಪೇರಿದ ಕಣ್ಣುಗಳೊಡನೆ ವೇಗದಿಂದ ಮುಂದು ಬಿದ್ದು ಮೇಘಗಳು ಬೆಟ್ಟದ ಮೇಲೆ ವರ್ಷಿಸುವಂತೆ ಕರ್ಣನನ್ನು ಬಾಣ ವರ್ಷದಿಂದ ಮುಚ್ಚಿದರು. ಅಧಿರಥ ಪುತ್ರನಾದ ಕರ್ಣನು ಸಾವಿರಾರು ಬಾಣಗಳನ್ನು ಬಿಡುತ್ತಾ ಸೂರ್ಯನು ತಮಸ್ಸನ್ನು ಹೇಗೋ ಹಾಗೆ ಪಾಂಚಾಲರನ್ನೆಲ್ಲ ಅಡಗಿಸಿದನು. ಮಿತ್ರ ಕಾರ್ಯಕ್ಕಾಗಿ ಆತುರಗೊಂಡ ಕರ್ಣನ ಕೊಲೆಗೆ ಸಿಕ್ಕಿ ಅನೇಕ ಪಾಂಚಾಲರು ಸಾಯುತ್ತಿದ್ದರು. ಆಗ ಅತಿ ಪ್ರಬಲ ಯುದ್ಧವಾಯಿತು. ಇದು 85ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.